ಸೀತಕ್ಕ ತೆಲಂಗಾಣ ಹೌದು. ಬೇರೆ ಬೇರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಒಳ್ಳೊಳ್ಳೆ ಖಾತೆ ಇದು ಒಳ್ಳೆ ಖಾತೆ ಇಲ್ಲ ಅಂತ ಹೇಳ್ತಿಲ್ಲ. ಇನ್ನೊಂದು ಗೃಹ ಮಂತ್ರಿನೋ ಆ ಥರದ್ದೆಲ್ಲ ವ್ಯವಸ್ಥೆಗಳು ಆಗೋಗಿದೆ ಬೇರೆ ಬೇರೆ ರಾಜ್ಯದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಆ ಮಟ್ಟಿಗಿನ ಪ್ರಭಾವಿ ಹುದ್ದೆಗಳು ನಾನು ಆಗ್ಲೇ ಹೇಳಿದೆ 50% ವೋಟರ್ಸ್ ಮಹಿಳೆಯರು. ಸೊ ಜಾತಿ ಕೋಟಾದಲ್ಲಿ ವ್ಯತ್ಯಾಸಗಳಾಗ್ತಿರುತ್ತೆ. CM DCM ಚರ್ಚೆ ಆಗ್ತಿರುತ್ತೆ. ಹಂಗ್ ಲೆಕ್ಕ ಹಾಕಿದ್ರೆ ಮಹಿಳೆಯರು 50%. ಹಾಗಾದ್ರೆ ನಿಮ್ ಮಹಿಳೆಯರಿಗೆ ಯಾವಾಗ DCM, ಮಹಿಳೆಯರಿಗೆ ಯಾವಾಗ CM ಅಂತ ಅದು ಕಾಲ ಬರುತ್ತೆ, ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಈಗ ಫಸ್ಟ್ ಟೈಮ್ ಮಂತ್ರಿ ಮಾಡಿದ್ದಾರೆ, ಓಕೆ, ದೊಡ್ಡ ಖಾತೆ 39,000 ಕೋಟಿ ಗೃಹಲಕ್ಷ್ಮಿಯ ಭಾರವನ್ನ ನನ್ನ ತಲೆ ಮೇಲೆ ಹಾಕಿದ್ದಾರೆ. ಇದನ್ನ ಒಳ್ಳೆ ರೀತಿಯಿಂದ ನಿಭಾಯಿಸ್ತೀನಿ. ನಾನು ಬಹಳಷ್ಟು ಏನ್ ಹೇಳ್ತಾರೆ ಆಶಾಭಾವನೆಯನ್ನ ಇಟ್ಕೊಂಡಂತವಳು. ನಾನು ನಾರಾಜ್ ಆಗೋದಿಲ್ಲ, ಅಪ್ಸೆಟ್ ಆಗೋದಿಲ್ಲ. ಯಾರ್ದೋ ಹಿಂದೆ ನಿಂತ್ರೆ ಫಾಲೋವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರ್ದೋ ಹಿಂದೆ ನಿಂತವ್ರಲ್ಲ, ಮುಂದೆ ನಿಂತವ್ರು ಲೀಡರ್. ನೀವು ಮುಂದೆ ನಿಂತಿದ್ದೀರಿ, ನೀವು ಒಬ್ಬರೇ ಹೋಗೋದಿಲ್ಲ, ನಿಮ್ ಜೊತೆ ಒಂದಷ್ಟು ಜನ ಕರ್ಕೊಂಡು ಹೋಗ್ತೀರಿ. ರಾಜಕಾರಣಕ್ಕೆ ಬರಬೇಕು, ನಾನು ರಾಜಕಾರಣ ಮಾಡಬೇಕು ಅನ್ನೋ ಸ್ವಾವಲಂಬಿಯಾಗಿ ಬದುಕುವಂತ ಮಹಿಳೆಯರಿಗೆ, ರಾಜಕಾರಣಿ ಆಗ್ಬೇಕು ಅನ್ನೋ ಮಹಿಳೆಯರಿಗೆ ಏನ್ ಸಂದೇಶ ಕೊಡ್ತೀರಿ? ಒಂದೇ ಒಂದು ಸಂದೇಶ, ಧೈರ್ಯಂ ಸರ್ವತ್ರ ಸಾಧನ. ನೀವು ಗುರಿ ಇಟ್ಕೊಂಡು ರಾಜಕಾರಣಕ್ಕೆ ಬನ್ನಿ. ಇದು ಟೈಮ್ ಪಾಸ್ ಕೆಲಸ ಅಲ್ಲ. ಗುರಿ ಇಟ್ಕೊಂಡು ಬೆನ್ನತ್ತಿ. ನಿಮ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾ, ಆ ಗುರಿ ಇಟ್ಕೊಂಡು ಆ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ಬೇಕು, ಏನು ಊರಲ್ಲಿ ಆ 2 ಗಲ್ಲಿಯಲ್ಲಿ ಏನು ಜನರನ್ನ ಮೆಚ್ಚಿಸ್ಲಿಕ್ಕೆ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಆ ಕೆಲಸ ಮಾಡಿ. ಕಾರ್ಪೊರೇಟರ್ ಆಗ್ಬೇಕಾ, ಆ ಕೆಲಸ ಮಾಡಿ. ರಾಜಕಾರಣ ಅಂದ್ರೆ ಏನು? ರಾಜಕಾರಣ ಅಂದ್ರೆ ಒಂದು ಸರ್ವಿಸು, ಅಥವಾ ಇನ್ನೊಂದು ಭಾಗ ಸಮಾಜ ಸೇವೆ, ಮತ್ತೊಂದು ಭಾಗ ಅಧಿಕಾರ. ನೀವು ಸರ್ವಿಸ್ ಮಾಡಿದಾಗ ತಾನೇ ನಿಮಗೆ ಅಧಿಕಾರ ಸಿಕ್ಕೋದು. ನೀವು ಸರ್ವಿಸ್ನೇ ಮಾಡಲಿಲ್ಲ, ನೀವು MLA ಆಗಬೇಕು, MP ಆಗಬೇಕು, ಮಂತ್ರಿ ಆಗಬೇಕು, ಹೇಗೆ ಸಾಧ್ಯ? ಸೊ ಫಸ್ಟ್ ನಿಮ್ಮ ಬೇಸಿಕ್ ವರ್ಕ್ ಏನು? ಒಂದು ಗುರಿ ಇಟ್ಕೊಂಡ್ಮೇಲೆ ಆ ಗುರಿನ ಮುಟ್ಟಬೇಕಾದ್ರೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕು. ಪಕ್ಷ ಬೇಕು, ಲೀಡರ್ ಬೇಕು, ಹವ್ಯಾಸ ಬೇಕು, ಡೆಡಿಕೇಶನ್ ಬೇಕು, ಡಿಟರ್ಮಿನೇಷನ್ ಬೇಕು, ಡಿಸಿಪ್ಲಿನ್ ಬೇಕು. ಎಲ್ಲ ಇಟ್ಕೊಂಡು ಮುನ್ನುಗ್ಗಿ. ಸಾಧ್ಯ ಆಗುತ್ತಾ ಗೆಲ್ವು? ಬಹಳಷ್ಟು ಜನರಿಗೆ ಸಾಧ್ಯ ಆಗುತ್ತೆ. ಎಲ್ಲರೂ MP ಆಗಬೇಕು, ಎಲ್ಲರೂ MLA ಆಗಬೇಕು ಅಂತ ಹೊರಟಾಗ ಎಲ್ಲೋ ಒಂದ್ ಕಡೆ ಹೋಗಿ ನಿಂತ್ಕೊಳ್ತಾರೆ. ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ.